Hi guys, welcome to Vidya Beru Academy channel. So ಈ ಕ್ವೆಶನ್ ಬಂದ್ಬಿಟ್ಟು ಲೈಕ್ ಕ್ಯಾಲ್ಕುಲೇಟ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಂಡ್ ಲೈನ್ ಆಫ್ ರಿಗ್ರೆಷನ್ ಮೇಲಿದೆ. ಸೊ ಕೇರ್ಫುಲ್ ಆಗಿ ಈ ಕ್ವೆಶನ್ ನೀಟಾಗಿ ನೋಡ್ಕೊಳ್ಳಿ, ನೀಟಾಗಿ ಸ್ಟೆಪ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ಫಸ್ಟ್ ಆಫ್ ಆಲ್ ನಾನು ಕ್ವೆಶನ್ ಓದ್ತೀನಿ. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಹೈಟ್ಸ್ ಆಫ್ ಫಾದರ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಎಲ್ ಕೊಟ್ಟಿದ್ದಾರೆ ಅಂಡ್ ಸನ್ಸ್ ವೈ ಎಲ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಂಡ್ ಲೈನ್ ಆಫ್ ರಿಗ್ರೆಷನ್ ಅಂತ ಹೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ ಗಳನ್ನ ನೋಡಿ, ದಿಸ್ ಇಸ್ ಎಕ್ಸ್ ವ್ಯಾಲ್ಯೂಸ್ ಅಂದ್ರೆ ಫಾದರ್ಸ್ ಹೈಟ್ ಇದು, ದೆನ್ ವೈ ಸನ್ಸ್ ಹೈಟ್ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? 1 2 3 4 5 6 7 8. ಓಕೆ, 8 ಜನ ಇದ್ದಾರೆ ಇಲ್ಲಿ. ಇಂಡಿಯನ್ ಕೂಡ 8 ಇದ್ದಾರೆ. ಇದನ್ನ ನಾನು ಟೇಬಲ್ ಪ್ರಕಾರ ಬರ್ಕೊಳ್ತೀನಿ. ಎಕ್ಸ್ ಬರ್ಕೊಳ್ತೀನಿ, ವೈ ಬರ್ಕೊಳ್ತೀನಿ. ಎಕ್ಸ್ ಮೈನಸ್ ಎಕ್ಸ್ ಬಾರ್, ವೈ ಮೈನಸ್ ವೈ ಬಾರ್, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಮೈನಸ್ ವೈ ಬಾರ್. ಅದೇ ತರ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವಯರ್, ದೆನ್ ಲಾಸ್ಟ್ ಕಾಲಮ್ ವೈ ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಈಗ ಎಕ್ಸ್ ಬಾರ್ ಅಂತ ಬರ್ತಿದೀವಿ. ಎಕ್ಸ್ ಬಾರ್ ಅಂತಂದ್ರೇನು, ವೈ ಬಾರ್ ಅಂತಂದ್ರೇನು? ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ ಮೀನ್ ವ್ಯಾಲ್ಯೂ ಆಫ್ ಎಕ್ಸ್ ಅಥವಾ ಆವರೇಜ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತಾನು ಹೇಳ್ಬೋದು. ಅದೇ ತರ ವೈ ಬಾರ್ ಇಸ್ ನಥಿಂಗ್ ಬಟ್ ಮೀನ್ ವ್ಯಾಲ್ಯೂ ಆಫ್ ವೈ ಆರ್ ಆವರೇಜ್ ವ್ಯಾಲ್ಯೂ ಆಫ್ ವೈ ಅಂತ ಹೇಳ್ಬೋದು. ಯಾವ ತರ ಫೈಂಡ್ ಔಟ್ ಮಾಡೋದು? ಈಗ ಎಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನೆಲ್ಲ ಆಡ್ ಮಾಡಿ. ಓಕೆ, ಆಡ್ ಮಾಡಿ ಬಂದಿರತಕ್ಕಂಥ ವ್ಯಾಲ್ಯೂನ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ? 1 2 3 4 5 6 7 8 ಇದೆ. ಸೊ ಹಾಗಾಗಿ 544 ಡಿವೈಡೆಡ್ ಬೈ 8 ಮಾಡಬೇಕು. ಅಂಡ್ ದೆನ್ ಅದೇ ತರ ಇಲ್ಲಿರ್ತಕ್ಕಂಥ ವೈನೆಲ್ಲ ಆಡ್ ಮಾಡಿ. 552 ಇದೆ. ಸೊ 552 ಡಿವೈಡೆಡ್ ಬೈ ವಾಟ್? 8. ಓಕೆನಾ? ಇಲ್ಲಿ ಎಕ್ಸ್ ಬಾರ್ ವ್ಯಾಲ್ಯೂ ಸಿಕ್ತು, ವೈ ಬಾರ್ ವ್ಯಾಲ್ಯೂ ಸಿಕ್ತು. ಸೊ ಇಲ್ಲಿ ಥರ್ಡ್ ಕಾಲಮಿಗೆ ಬರೋಣ. ಥರ್ಡ್ ಕಾಲಮ್ ಏನಂತ ಹೇಳ್ತಾ ಇದೆ? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಇದೆ ಅಲ್ವಾ? ಈಗ ಎಕ್ಸ್ ವ್ಯಾಲ್ಯೂ ನಿಮಗೆ 65 ಅಂತ ಗೊತ್ತು. ಎಕ್ಸ್ ಬಾರ್ ವ್ಯಾಲ್ಯೂ ಎಷ್ಟು ಬಂದಿದೆ? ಇಲ್ಲಿ ನಿಮಗೆ 68 ಬಂದಿದೆ. ಸೊ ಹಾಗಾಗಿ 65 ಮೈನಸ್ 68 ಏನಾಗುತ್ತೆ? -3 ಬರುತ್ತೆ. ರೈಟ್ ವಿತ್ ಸಿಂಬಲ್. ಓಕೆ, ಅದೇ ತರ 66 ಮೈನಸ್ 68 ಅಂತಂದ್ರೇನು? -2. 67 ಮೈನಸ್ 68 ಅಂದ್ರೇನು? -1. ಸೊ ಪ್ರತಿಯೊಂದು ವ್ಯಾಲ್ಯೂನು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡಿ. ದೆನ್ ನೆಕ್ಸ್ಟ್ ಕಾಲಮ್ ಬಂದ್ಬಿಟ್ಟು ವೈ ಮೈನಸ್ ವೈ ಬಾರ್. ಓಕೆ, ವೈ ಏನಿದೆ? 67 ಇದೆ. ವೈ ಬಾರ್ ಎಷ್ಟು ಬಂದಿದೆ? 69 ಇದೆ. ಸೊ ಹಾಗಾಗಿ 67 ಮೈನಸ್ 69 ಮಾಡಿದ್ರೆ ಏನ್ ಬರುತ್ತೆ? -2 ಬರುತ್ತೆ. ಅದೇ ತರ 68 ಮೈನಸ್ 69 ಮಾಡಿದ್ರೆ ಏನ್ ಬರುತ್ತೆ? -1 ಬರುತ್ತೆ. ಸೊ ವೈ ಮೈನಸ್ ವೈ ಬಾರ್ ವ್ಯಾಲ್ಯೂಸ್ ಬರೀರಿ. ಓಕೆನಾ? ದೆನ್ ದಿಸ್ ಕಾಲಮ್, ಈ ಎರಡು ಬಂದಿರತಕ್ಕಂಥ ವ್ಯಾಲ್ಯೂಸ್ ನ ಮಲ್ಟಿಪ್ಲಿಕೇಶನ್, ಬಿಕಾಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಮೈನಸ್ ವೈ ಬಾರ್ ಇರೋದ್ರಿಂದ -3 ಇಂಟು -2 ಇಸ್ +6, -2 ಇಂಟು -1 ಇಸ್ +2. ನಿಮಗೆ ಈ ತರ ನಾನು ಮಾಡ್ತಾ ಇರೋ ತರ ಕನ್ಫ್ಯೂಷನ್ ಆದ್ರೆ ಪ್ಲೀಸ್ ಟೇಕ್ ಕ್ಯಾಲ್ಕುಲೇಟರ್ ಅಂಡ್ ಟೈಪ್. ಕನ್ಫ್ಯೂಷನ್ ಬೇಡಪ್ಪ, ನಮ್ಗೆ ಡೌಟ್ ಇದೆ, ನನಗೆ ಚೆನ್ನಾಗಿ ಅಷ್ಟೊಂದು ಕರೆಕ್ಟ್ ಆಗಿ ಮ್ಯಾಥಮೆಟಿಕ್ಸ್ ಬರಲ್ಲ ಅಂದ್ರೆ ಯೂಸ್ ಕ್ಯಾಲ್ಕುಲೇಟರ್. ಈಗ -3 ಇಂಟು -2 ಅಂತ ಇತ್ತು ಅಂದ್ರೆ ಟೈಪ್ -3 ಇಂಟು -2. ಓಕೆ, ಎಷ್ಟು ಬರ್ತಾ ಇದೆ? 6 ಬರ್ತಾ ಇದೆ. ಸೊ ಪ್ಲೀಸ್ ರೈಟ್ 6. ಅದೇ ತರ ಪ್ರತಿಯೊಂದಕ್ಕೂ ಮಾಡ್ತಾ ಹೋಗಿ. ದೆನ್ ಈ ಕಾಲಮ್ ಬಂದ್ಬಿಟ್ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಅಂತ ಅಂದ್ಬಿಟ್ಟು ಇಲ್ಲಿ ಏನ್ ಬಂದಿರುತ್ತಲ್ಲ, ಈಗ ಇಲ್ಲಿ ಬಂದಿರೋದೇನು? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಮೈನಸ್ ವೈ ಬಾರ್. ಬಟ್ ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಕೇಳಿದ್ದಾರೆ. ಸೊ ಕಮ್ ಟು ದಿಸ್ ಕಾಲಮ್. ಈ ಕಾಲಮ್ ನ ಸ್ಕ್ವೇರಿಂಗ್ ನಂಬರ್ಸ್ ಇಲ್ಲಿರುತ್ತೆ. ಓಕೆ, ಅದೇ ತರ ವೈ ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್ ಅಂತಂದ್ರೆ ಇಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಇಲ್ಲಿ ಸ್ಕ್ವೇರಿಂಗ್ ಆಗಿರುತ್ತೆ. ಈಗ ಎರಡರದ್ದು ಕೂಡ ಸಮ್ ಮಾಡ್ಕೊಳ್ಳಿ. ಓಕೆ, ದೆನ್ ನೆಕ್ಸ್ಟ್ ವಿ ನೋ ದಟ್ ಈ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಬೇಕು. ಆರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಮೈನಸ್ ವೈ ಬಾರ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ದೆನ್ ಇಂಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ವೈ ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್. ಓಕೆನಾ? ಆರ್ ಇಸ್ ಈಕ್ವಲ್ ಟು ಇಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ, ಇಲ್ಲಿ ಏನ್ ಬಂದಿದ್ದೀರಾ? ಸಮೇಷನ್, ಈ ಮಲ್ಟಿಪ್ಲಿಕೇಶನ್ ಮಾಡತಕ್ಕಂಥ ಸಮೇಷನ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ದಿಸ್ 36 ಇಂಟು ಸ್ಕ್ವೇರ್ ರೂಟ್ ಆಫ್ 44 ಬರ್ಕೊಳ್ಳಿ. ಫಾರ್ಮುಲಾ ಪ್ರಕಾರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಿಮಗೆ ಏನ್ ಸಿಗುತ್ತೆ? ಆರ್ ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ಇದು ನೀಟಾಗಿ ಕ್ಯಾಲ್ಸಿಯಲ್ ಟೈಪ್ ಮಾಡಿ. ಕೆಲವೊಬ್ರು ಸ್ಕ್ವೇರ್ ರೂಟ್ ಹಾಕಕ್ಕೂ ಮುಂಚೆನೆ 36 ಅಂತ ಓದ್ತಿರ್ತೀರಾ. ಬಟ್ ಪ್ಲೀಸ್ ಟೈಪ್ ಮಾಡುವಾಗ ಸ್ಕ್ವೇರ್ ರೂಟ್ ನ ಫಸ್ಟ್ ಓದ್ತಿ, ದೆನ್ ವ್ಯಾಲ್ಯೂನ ಟೈಪ್ ಮಾಡಿ. ಓಕೆ, ದೆನ್ ನೆಕ್ಸ್ಟ್ ಸ್ಟೆಪ್ ಏನು? ದ ರಿಗ್ರೆಷನ್ ಲೈನ್ ಆನ್ ಎಕ್ಸ್ ಅಂತಾನು ಕೇಳಿದಾರಲ್ವಾ? ಈ ಫಾರ್ಮುಲಾ ಗೊತ್ತಿರ್ಲಿ ನಿಮಗೆ. ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಡಿವೈಡೆಡ್ ಬೈ ಎನ್ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಅಲ್ಲಿ ಏನ್ ಬಂದಿತ್ತು ನಮಗೆ? ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ 36 ಬಂದಿದೆ. ಸೊ 36 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ? ಫಾರ್ ಎಕ್ಸಾಂಪಲ್ ಎಕ್ಸ್ ವ್ಯಾಲ್ಯೂಸ್ ಎಷ್ಟಿದೆಪ್ಪ? 1 2 3 4 5 6 7 8 ಇದೆ. ಸೊ ಹಾಗಾಗಿ 8 ಇಂದ ಡಿವೈಡ್ ಮಾಡಿ. ಅದೇ ತರ ಸಿಗ್ಮಾ ವೈ, ಇದನ್ನ ನೋಡಿ, ಸಮೇಷನ್ ಆಫ್ ವೈ ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಅಂತ ಅಂದ್ಬಿಟ್ಟು ಇದನ್ನ 8 ಅಂತ ಬರ್ಕೊಂಡ್ರು. ಅಲ್ಲಿನೂ ಕೂಡ 8 ಮೆಂಬರ್ಸ್ ಇರೋದು. ಸೊ ಸ್ಕ್ವೇರ್ ರೂಟ್ ಆಫ್ 44 ಡಿವೈಡೆಡ್ ಬೈ 8 ಮಾಡಿದ್ರೆ ಇಷ್ಟು ಬಂದಿದೆ. ಓಕೆನಾ? ನಿಮ್ಗೆ ಈ ಲೈನ್ ಗೊತ್ತು, ವೈ ಮೈನಸ್ ವೈ ಬಾರ್ ಇಸ್ ಈಕ್ವಲ್ ಟು ಆರ್ ಇಂಟು ಸಿಗ್ಮಾ ವೈ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಗೊತ್ತು. ಸೊ ಪ್ರೀವಿಯಸ್ ಡಿರೈವೇಶನ್ ನಾನು ಹೇಳ್ಕೊಟ್ಟಿದ್ದೀನಿ. ವೈ ಮೈನಸ್ ವೈ ಬಾರ್ ಎಷ್ಟು ಬಂದಿದೆ? ಆವರೇಜ್ ವ್ಯಾಲ್ಯೂ ಆಫ್ ವೈ ಎಷ್ಟು ಬಂದಿದೆ? 69 ಬಂದಿದೆ. ಯು ಕ್ಯಾನ್ ಚೆಕ್ ಹಿಯರ್.
ಎಷ್ಟು ಬಂದಿದೆ ನಿಮಗೆ y ಬಾರ್ ಬಂದ್ಬಿಟ್ಟು 69 ಬಂದಿದೆ. ಓಕೆನಾ? 69 ಬರ್ಕೊಳ್ಳಿ ಈಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಎಷ್ಟು ಬಂದಿದೆ ಹಿಯರ್. ಆರ್ ವ್ಯಾಲ್ಯೂ ಎಷ್ಟು ಬಂದಿದೆ 0.6030 ಬಂದಿದೆ. ಟೈಪ್ ಮೀನ್ಸ್ ಬರ್ಕೊಳ್ಳಿ ಇಲ್ಲಿ. ಸಿಗ್ಮಾ y ವ್ಯಾಲ್ಯೂ ಎಷ್ಟು ಬಂದಿದೆ 2.3452 ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಮೈನಸ್ ಎಕ್ಸ್ ಬಾರ್ ನಿಮಗೆ ಎಷ್ಟು ಬಂದಿದೆ ಸಮೇಷನ್ ಒಟ್ಟಲ್ಲಿ 24 ಅಂತ ಬಂದಿದೆ. ಸಾರಿ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಷ್ಟು ಬಂದಿದೆ ಅದನ್ನ ಬರ್ಕೊಳ್ಳಿ. ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ 68. ಓಕೆನಾ? ಇಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಒಂದು ಇಕ್ವೇಶನ್ ಸಿಗುತ್ತೆ. ಓಕೆ, ಅಂದ್ರೆ ಸ್ಟ್ರೈಟ್ ಲೈನ್ ಇಕ್ವೇಶನ್ ಯಾವ ತರ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಫಾರ್ಮೆಟ್ ಅಲ್ಲಿ ಇಲ್ಲಿ ನಿಮಗೆ ಒಂದು ಇಕ್ವೇಶನ್ ಸಿಗುತ್ತೆ. ಇದನ್ನಿಷ್ಟು ಸಾರ್ಟ್ ಔಟ್ ಮಾಡ್ಕೊಂಡ್ರೆ ಹೆಂಗ್ ಸಾರ್ಟ್ ಔಟ್ ಮಾಡ್ಕೋತೀರಾ, ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಡಿನಾಮಿನೇಟರ್ ನಲ್ಲಿ ಇರ್ತಕ್ಕಂಥ ವ್ಯಾಲ್ಯೂನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇವೆರಡಕ್ಕೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿ ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲೆಲ್ಲಿ ವೈ ಇದೆ ಅದನ್ನ ನೀವು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಒಂದು ಇಕ್ವೇಶನ್ ಫಾರ್ಮೆಟ್ ತರಬೇಕು. ಅದು ಯಾವ ಫಾರ್ಮೆಟ್ ಅಲ್ಲಿ ಇರಬೇಕು, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಫಾರ್ಮೆಟ್. ಇಲ್ಲಿ ಸೈನ್ ಗಳು ಚೇಂಜಸ್ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್. ಓಕೆನಾ? ಅಂಡ್ ದೆನ್ ರಿಗ್ರೆಷನ್ ಲೈನ್ ಎಕ್ಸ್ ಆನ್ ವೈ ಅಂತ ಬಂತು ಅಂದ್ರೆ ಇಲ್ಲಿ ಬಂದ್ಬಿಟ್ಟೇನು ವೈ ಆನ್ ಎಕ್ಸ್ ಆಯ್ತದೋ. ಈಗ ಇಲ್ಲಿ ಎಕ್ಸ್ ಆನ್ ವೈ ಅಂತ ಬಂದ್ರೆ ಈ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಆರ್ ಇಂಟು ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ವೈ ಇಂಟು ವೈ ಮೈನಸ್ ವೈ ಬಾರ್ ಅಂತ ಅಂದ್ಬಿಟ್ಟು ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ವ್ಯಾಲ್ಯೂ ಬರ್ಕೊಳ್ಳಿ. ಇದೆಲ್ಲ ವ್ಯಾಲ್ಯೂಸ್ ಆಲ್ರೆಡಿ ನಿಮ್ಗೆ ಇಲ್ಲಿ ಫೈಂಡ್ ಔಟ್ ಮಾಡಿರ್ತೀರ, ಅದೇ ವ್ಯಾಲ್ಯೂಸ್ ಗಳನ್ನ ಇಲ್ಲಿ ಕೂಡ ಬರ್ಕೊಳ್ಳೋದು. ದೆನ್ ಅಗೇನ್ ನಾನು ಹೇಳಿದ್ನಲ್ಲ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಫಾರ್ಮೆಟ್ ಅಲ್ಲಿ ಬರಬೇಕು ಅಂತ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥ ವ್ಯಾಲ್ಯೂಸ್ ಇಂಡಿವಿಜುವಲ್ ಆಗಿ ಮಲ್ಟಿಪ್ಲೈ ಮಾಡಿ ದೆನ್ ಯು ಕ್ಯಾನ್ ಗೆಟ್ ಇಟ್ ಇಂಟು ದಿಸ್ ಲೈನ್. ಓಕೆ, ನೋಡಿ ಸ್ಟ್ರೈಟ್ ಲೈನ್ ಇಕ್ವೇಶನ್ ಬರುತ್ತೆ ನಿಮಗೆ ಲಾಸ್ಟ್ ಅಲ್ಲಿ. ಫೈನ್. ಸೊ ನೀಟಾಗಿ ನೀವು ಕುತ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ವೆರಿ ಈಸಿ ಟು ಸ್ಕೋರ್. ಓಕೆನಾ? Thank you guys. Keep supporting. Please subscribe to my YouTube channel. Thank you once again.